ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಪಲಾವ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಪಾಲಕ್ ಪನ್ನೀರ್ ಪಲಾವ್ ಇದು ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟಾಗೂ ಇರುತ್ತೆ. ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಮಾಡಿರೋ ಅಂಥದ್ದಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 6 ಪೀಸು ಸಣ್ಣ ಸಣ್ಣದು ಶುಂಠಿ, ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಕಂತೆ ಪಾಲಕ್ ಸೊಪ್ಪು, ಅದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಅದಕ್ಕೇನು ಜಾಸ್ತಿ ಬೇಡ ಕೊತ್ತಂಬರಿ ಸೊಪ್ಪು. ಅದೆಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಯಿ ಗಮ್ಮನ್ನೋ ಥರ ಫ್ರೈ ಮಾಡಬೇಕು ಕಾಯಿನ. ಅರ್ಧ ಟೀ ಸ್ಪೂನು ನಾನು ಗಸಗಸೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಒಂದು ಸಾರಿ ಎಲ್ಲ ತಿರುಗಿಸ್ಕೋಬೇಕು. ಇದಾಗಿದೆ, ಇದಾರದ ಮೇಲೆ ರುಬ್ಕೋಬೇಕು. ನೋಡಿ, ಒಗ್ಗರಣೆಗೆ ಸೋಂಪು 1 ಟೀ ಸ್ಪೂನು ಮತ್ತು ಚಕ್ಕೆ, ಲವಂಗ, 2 ಅನಾನಸ್ ಹೂವು ಮತ್ತು ಗೋಡಂಬಿ, ಮರಾಠಿ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ. ಈಗ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಿಲ್ಲ, ಎಣ್ಣೆ ಹಾಕ್ತಾಯಿದ್ದೀನಿ. ಪನ್ನೀರೆಲ್ಲ ಹಾಕ್ತೀವಲ್ವ, ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ತುಪ್ಪ ಯೂಸ್ ಮಾಡ್ತಾಯಿಲ್ಲ. ಒಗ್ಗರಣೆಗೆ ಎಲ್ಲ ಪದಾರ್ಥಗಳನ್ನು ತೋರಿಸಿದ್ನಲ್ಲ, ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು 3 ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು 2.5 ಪಾವು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ 3 ಈರುಳ್ಳಿ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋ ಥರ. ನೋಡಿ, ಅದು ಈಗ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ 3 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹುಳಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹಾಕ್ಕೋಬೋದು. ಅದು ಚೆನ್ನಾಗಿ ಫ್ರೈ ಆಗಬೇಕದು ಎಲ್ಲ, ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಬೇಗ ಬೇಯುತ್ತೆ ಟೊಮೆಟೊ ಅಂಥೇಳಿ. ಇದಾಗಿದೆ. ಈಗ ಮಿಕ್ಸಿಲಿ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣಕ್ಕೆ ರುಬ್ಕೋಬೇಕು. ಗಸಗಸೆ ಎಲ್ಲ ಚೆನ್ನಾಗಿ ಅದು ನುಣ್ಣಗಾಗಿರಬೇಕು, ಆ ಥರ ರುಬ್ಕೋಬೇಕು. ಮಸಾಲೆನ ಸ್ವಲ್ಪ ಫ್ರೈ ಮಾಡಿ ಬೇಯಿಸ್ಕೊತೀನಿ. ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬಟಾಣಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಸಿ ಬಟಾಣಿ. ನಮ್ಮನೇಲಿ ಸ್ವಲ್ಪ ನಾನು ಜಾಸ್ತಿ ಇತ್ತು ಯೂಸ್ ಮಾಡಿದ್ದೀನಿ, ನೀವು ಕಮ್ಮಿ ಬೇಕಾದರೂ ಹಾಕ್ಕೋಬೋದು. ಮತ್ತು ನೀರು 2.5 ಪಾವು ಬಾಸುಮತಿ ಅಕ್ಕಿಗೆ ನಾನು 5 ಪಾವು ನೀರು ಹಾಕೋದು, ಆದರೆ ಮಸಾಲೆ ಸ್ವಲ್ಪ ಲಿಕ್ವಿಡ್ ಥರ ಇತ್ತಲ್ವ, ಅದಕ್ಕೆ 4 ಪಾವು ನೀರು ಹಾಕಿದ್ದೀನಿ. ಈಗ ನೀರು ಕುದೀತಾ ಇದೆ ನೋಡಿ, ಅಕ್ಕಿ ಹಾಕ್ಕೋತಾ ಇದ್ದೀನಿ. ಮೈಲ್ಡಾಗಿ ನಿಧಾನಕ್ಕೆ ತಿರುಗಿಸ್ಕೋಬೇಕು, ಇಲ್ಲ ಅಂದರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ಈಗ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಪನ್ನೀರ್ ತೊಳೆದಿಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಈಗ ದೊಡ್ಡ ದೊಡ್ಡ ಕ್ಯೂಬ್ಸ್ ಆಗಿ ಮಾಡ್ಕೊಂಡಿದ್ದೀನಿ ನಾನು. ಈಗ 3 ವಿಷಲ್ ಕೂಗಿಸ್ತೀನಿ ನೋಡಿ. ಆಗಿದೆ, ಇದು ಆರಿದೆ.
ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ತುಂಬ ಟೇಸ್ಟಾಗೂ ಬರುತ್ತೆ ಮತ್ತು ಸ್ಪೈಸಿ ಎಲ್ಲ ಕಡಿಮೆನೇ ಸ್ಪೈಸಸ್ ಹಾಕಿರೋದು ಇದಕ್ಕೆ. ನೋಡಿ ಉದ್ರುದ್ರಾಗಿದೆ, ಸ್ವಲ್ಪ ಬಿಸಿ ಇದೆ. ಆರಿದ್ಮೇಲೆ ಇನ್ನೂ ಉದ್ರುದ್ರಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡೋದಕ್ಕೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನನಗೆ ಎನ್ಕರೇಜ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು.